ನಮ್ಮ ಮಗಳು ಬರ್ತ್ಡೇ ವಿಶ್ ಮಾಡಬೇಕು ಅಂತ ನಾವು ಕಾಯ್ತಾ ಇರೋದಲ್ಲದೆ ಅವಳು ಸಹ ಎಚ್ಚರ ಇದ್ದು ವೆಯ್ಟ್ ಮಾಡ್ತಾ ಇದ್ದಿದ್ಲು. ಅದೇನು ಬರ್ತ್ಡೇ ವಿಶ್ಗಂತ ಅಲ್ಲ, ಅವಳಿ ನಿದ್ದೆ ಬರ್ತಾ ಇರಲಿಲ್ಲ, ನಮಗೊಂದಿಷ್ಟು ರಗಳೆ ಕೊಡ್ತಾ ಇದ್ದಿದ್ಲು. ಆಮೇಲೆ ಅವಳಿಗೆ ಬರ್ತ್ಡೇ ವಿಶ್ ಮಾಡಿ ದಮ್ಮಯ್ಯದ ಕೈ ಹೊಡೆದು ಹೇಗೋ ಮಾಡಿ ಮಲಗಿಸಿದ್ವಿ. ನಂತರ ಸ್ವಲ್ಪ ಪ್ರಾಡಕ್ಟ್ ಪ್ಯಾಕಿಂಗ್ ಇದ್ದಿತ್ತು, ಇಬ್ಬರು ಸೇರ್ಕೊಂಡು ಮಾಡಿದ್ವಿ. ಆಮೇಲೆ ಅದರದ್ದು ಪ್ರಾಡಕ್ಟ್ ವೆಯ್ಟ್ ನೋಡಿಬಿಟ್ಟು ಕೊರಿಯರ್ಗೆ ಆರ್ಡರ್ ಹಾಕಿದ್ವಿ. ಅದಾದ ನಂತರ ಸ್ವಲ್ಪ ರೆಸಿನ್ ಆರ್ಟ್ ಮಾಡಿಬಿಟ್ಟು ಹಾಗೆ ಮಲಗಿದ್ವಿ. ಉಳಿತಲ್ಲ ನೈಟ್ ಎಷ್ಟು ಮಾಡಿದ್ರು ಮಲಗೋಕೆ ರೆಡಿಯೋದಿಲ್ಲ, ರಾತ್ರಿ ಹಿಡಿಬೇಕಿದ್ರು ಎಚ್ಚರ ಇರುತ್ತಲ್ಲ. ಆದರೆ ಬೆಳಿಗ್ಗೆ ಎಷ್ಟು ಎಪ್ಸಿದ್ರು ಹೇಳೋಕ್ಕೂ ರೆಡಿ ಇರೋದೇ ಒಂಥರ ವಿಚಿತ್ರ ಹುಡುಗಿ ಅವಳು. ತಿಂಡಿಗೆ ಹೆಸರು ಕಾಳಿನ ಉಸ್ಲಿ ಮಾಡಿದ್ದೆ, ಅದನ್ನು ತಿನ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ಅಂತ ರೆಡಿ ಆದ್ವಿ. ನಾನು ಜುಟ್ಟಾಗಿ ಹೋದ್ರೆ ಬಿಡೋದೇ ಇಲ್ಲ, ಅಪ್ಪನೇ ಹಾಕಬೇಕು ಅಂತ ಹೋದ್ಲು. ನಾ ಎಷ್ಟು ಇಗ್ನೋರ್ ಮಾಡ್ತಾಳೆ ಅಂದರೆ ನಂಗೆ ಒಂಚೂರು ರೆಸ್ಪೆಕ್ಟೇ ಕೊಡೋದಿಲ್ಲ ಇವಳು. ನಂತರ ನಾವು ಇಲ್ಲೊಂದು ಸೋಮೇಶ್ವರ ಟೆಂಪಲ್ ಇದೆ, ಅಲ್ಲಿಗೆ ಹೋದ್ವಿ. ನಾಸಿಕಲ್ಲಿ ತುಂಬ ಶಿವನ ದೇವಸ್ಥಾನಗಳಿವೆ. ನಮ್ಮ ಸೈಡಲ್ಲಿ ಗರ್ಭಗುಡಿ ಒಳಗೆ ಹೋಗೋ ಹಾಗಿಲ್ಲ ಅಲ್ಲ, ಇಲ್ಲಿ ಎಲ್ಲ ಒಳಗಡೆ ಹೋಗಿ ದೇವರನ್ನು ಮುಟ್ಟಿ ನಮಸ್ಕಾರ ಮಾಡಿ ಬರ್ತಾರೆ. ಭಟ್ರಂತ ಯಾರೂ ಇರೋದಿಲ್ಲ. ಮತ್ತು ಇನ್ನೊಂದೇನೆಂದರೆ ಶಿವಲಿಂಗನ ಫುಲ್ ಪ್ರದಕ್ಷಿಣೆ ಹಾಕೋ ಹಾಗಿಲ್ಲ, ಅರ್ಧ ಮಾತ್ರ ಹಾಕಿ ಬರ್ತಾರೆ. ಆಮೇಲೆ ಅಲ್ಲೇ ಎದುರುಗಡೆ ಒಂದು ಡ್ಯಾಮ್ ಇದ್ದಿತ್ತು, ಬೋಟಿಂಗ್ ಸಹ ಇದ್ದಿತ್ತು. ಬಟ್ ನಾವು ಹೋಗಲಿಲ್ಲ, ಇನ್ನೊಂದ್ಸಲ ಬಿಸಿಲೆಲ್ಲ ಬಂದಮೇಲೆ ಹೋದ್ರಾಯ್ತು ಅಂತ ವಾಪಸ್ ಬಂದ್ವಿ. ಆಮೇಲೆ ಕಾಳರಾಮ ಮಂದಿರಕ್ಕೆ ಹೋಗಿ ಅಲ್ಲಿಂದ ಫ್ಲವರ್ ಮಾರ್ಕೆಟ್ಗೆ ಹೋಗಿ ನನಗೊಂದಿಷ್ಟು ಫ್ಲವರ್ಸ್ ಪರ್ಚೇಸ್ ಮಾಡೋಕ್ಕಿದ್ದಿತ್ತು, ಅದನ್ನು ಮಾಡಿಕೊಂಡು ನೆಕ್ಸ್ಟ್ ಒಂದು ಆಶ್ರಮಕ್ಕೆ ಹೋದ್ವಿ. ಅದೆಷ್ಟು ಚೆಂದ ಇದ್ದಿತ್ತು ಅಂದರೆ ಹೊರಗಡೆಯಿಂದ ನೋಡಿದ್ರೇ ಖುಷಿ ಆಗ್ತಾ ಇದ್ದಿತ್ತು. ಇದ್ರ ಕಂಪ್ಲೀಟ್ ವೀಡಿಯೋನ ಇನ್ನೊಂದು ಸಲ ಯೂಟ್ಯೂಬಲ್ಲಿ ನಾನು ಹಾಕ್ತೀನಿ. ಆಮೇಲೆ ನಾವು ಊಟಕ್ಕೆ ಅಂತ ಹೋಟೆಲ್ ಹುಡುಕಿದ್ವಿ, ಎಲ್ಲೂ ಸರಿಯಾಗಿರೋ ಹೋಟೆಲ್ ಸಿಗಲಿಲ್ಲ. ಟೈಮ್ ಬೇರೆ 5 ಗಂಟೆ ಹತ್ತಿರ ಆಗಿದ್ದಿತ್ತು. ತುಂಬ ಹಸುವಾಗಿ ಕೊನೆಗೊಂದು ಫುಡ್ ಕೋರ್ಟ್ ಸಿಕ್ತು, ಅಲ್ಲಿಗೆ ಹೋಗಿ ಅಲ್ಲಿ ಚೈನೀಸ್ ಫುಡ್ನ ಆರ್ಡರ್ ಮಾಡಿದ್ವಿ. ಟೇಸ್ಟ್ ಚೆನ್ನಾಗೇ ಇದ್ದಿತ್ತು, ನಮಗೂ ಖುಷಿ ಆಯಿತು. ಆಮೇಲೆ ನಾವು ಸಿಟಿ ಸೆಂಟರ್ಗೆ ನಮ್ಮ ಮಗಳಿಗೆ ಡ್ರೆಸ್ ತೊಗೊಳೋಕ್ಕೆ ಅಂತ ಹೋದ್ವಿ. ಅವಳ ಡ್ರೆಸ್ಸನ್ನು ಅವಳೇ ಸೆಲೆಕ್ಟ್ ಮಾಡಿಕೊಂಡು ಬ್ಯಾಗಲ್ಲಿ ಹಾಕ್ಕೊಂಡು ತಿರುಗ್ತಾ ಇದ್ದಿದ್ಲು. ನಂತರ ಕೇಕ್ ಶಾಪ್ಗೆ ಹೋಗಿ ಅಲ್ಲಿ ಟೆಂಡರ್ ಕೊಕೊನಟ್ ಫ್ಲೇವರ್ ಕೇಕ್ ಚೆನ್ನಾಗಿದೆ ಅಂತ ಅಂದರು. ಅದನ್ನ ತಗೊಂಡು ಮನೆಗೆ ಬಂದು ಬರ್ತ್ಡೇ ಗರ್ಲ್ನ ರೆಡಿ ಮಾಡಿದ್ವಿ. ಆರತಿ ಎತ್ತಿ ಕೇಕ್ ಕಟ್ ಮಾಡು ಅಂತ ನೈಫ್ ಕೊಟ್ಟರೆ ಅವಳು ಅದನ್ನ ಕಟ್ ಮಾಡೋದು ಬಿಟ್ಟು ಅದನ್ನು ತಿಂತ ಕೂತ್ಕೊಂಡ್ಳು.